ಹಾಯ್ ಫ್ರೆಂಡ್ಸ್, ಈಸಿಯಾಗಿ ಬೇಗ ಮಶಪ್ಪು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಸೊಪ್ಪನ್ನು ತೊಳೆದು ಒಂದು 3-4 ಸಲ ತೊಳೆದು ಇಟ್ಟಿದ್ದೀನಿ. ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು ಇದೆ ಇದರಲ್ಲಿ, ತೊಳೆದಿಟ್ಕೊಂಡಿದ್ದೀನಿ. 2 ಟೊಮೊಟೊ, 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 5 ಮೆಣಸಿನ್ಕಾಯಿ. ನಾವು ಎಷ್ಟು ಜನ ಇದ್ದೀವೋ ಅಷ್ಟು ಜನಕ್ಕೆ ತಕ್ಕಂತೆ ಒಂದೊಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ತೊಗರಿಬೇಳೆನ ತೊಳೆದು ಕುಕ್ಕರ್ನಲ್ಲೇ ಕುಕ್ಕರ್ಗೆ ಹಾಕ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ಯಾವ ರೀತಿ ಇವನ್ನೆಲ್ಲ ಇದ್ರೊಳಗಡೆ ಹಾಕೋದು ಅನ್ನೋದು ನೋಡೋಣ. ಮೊದಲಿಗೆ ಕುಕ್ಕರ್ನಲ್ಲಿ ಬೇಳೆನ ತೊಳೆದಿಟ್ಕೊಂಡ್ಬಿಡು. ತೊಗರಿಬೇಳೆ ಅಥವಾ ಅವರೆಬೇಳೆ ಯಾವುದಾದ್ರೂ ಸರಿ. ಬೇಳೆನ ತೊಗೊಂಡಿದ್ದೀನಿ. ಈರುಳ್ಳಿ, ಆನಿಯನ್ ಜಸ್ಟ್ 4 ಭಾಗ ಮಾಡಿ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ, ಟೊಮೊಟೊನ ಈ ಭಾಗನ ಕಟ್ ಮಾಡಿ ತೆಗೆದುಬಿಟ್ಟು ಹಾಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ 2 ಟೊಮೊಟೊ ಹಾಕ್ತೀನಿ. ಸೊಪ್ಪನ್ನ ಕಟ್ ಮಾಡ್ಕೊತೀನಿ. ತೊಳೆದಿಟ್ಕೊಂಡಿರೋಂಥ ಸೊಪ್ಪು, ಮಿಕ್ಸ್ ಸೊಪ್ಪು ತೊಗೊಬೋದು ಅಥವಾ ಯಾವ್ದು ಸಿಗುತ್ತೋ ಆ ಸೊಪ್ಪನ್ನ ತೊಗೊಬೋದು. ಪಾಲಕ್ಕು ದಂಟು ಬಳಸ್ತಾರೆ, ಸಬ್ಸಿಗೆ ಬಳಸಲ್ಲ ಮಶಪ್ಪಿಗೆ. ಕಟ್ ಮಾಡಿಕೊಂಡು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಹರಳುಪ್ಪು, ಹುರ್ಗಾಳ ಪುಡಿ, 2 ಸ್ಪೂನ್ ಹುರ್ಗಾಳ ಪುಡಿ, 2 ಸಾಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. 1 ಸ್ಪೂನ್ ಅರಿಶಿನ, ಅರ್ಧ ಸ್ಪೂನ್ ಅರಿಶಿನ. ಎಲ್ಲನ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ. ಲೈಟಾಗಿ ಮಿಕ್ಸ್ ಮಾಡಿ ನೀರನ್ನ ಹಾಕಿದ್ದೀನಿ. 1 ಲೋಟ ನೀರು ಹಾಕಿದ್ದೀನಿ. ಸೊ ಕುಕ್ಕರ್ ಮೇಲೆ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತಿನ ನಂತರ ಹೇರ್ ಬಂದ ಮೇಲೆ ವಿಜಿಲ್ ಹಾಕೋಣ. ಮೂರು ವಿಷಲ್ ವಿಜಿಲ್ ಕೂಗೋದ್ರೊಳಗೆ ಈ ಕಡೆ ಸ್ವಲ್ಪ ಜಾರಿಗೆ ಕಾಯಿ ತುರಿ ಹಾಕ್ಕೊಳ್ಳಿ. ಇಷ್ಟ ಹಾಕ್ಕೊಂಡಿದ್ದೀನಿ. ಕುಕ್ಕರ್ನ ಓಪನ್ ಮಾಡ್ಕೊಳ್ಳೋಣ. ಈ ಥರ ಆಗಿದೆ. ಈ ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಮಿಕ್ಸಿಗೆ ತಗೊಳ್ಳಿ. ಸೌಟಲ್ಲಿ ಆರಾಮಾಗಿ ಎತ್ಕೊಬೋದು. ಆನಿಯನು, ಈರುಳ್ಳಿ ಇದೆಯಲ್ಲ ಎಲ್ಲ ಎತ್ಕೊಳ್ಳಿ.
ಅಂದರೆ ಇದು ಸ್ಮ್ಯಾಶ್ ಮಾಡ್ಬೋದು ಏನು ತೊಂದರೆ ಇಲ್ಲ. ಮೆಣಸಿನ್ಕಾಯಿ ಇಡ್ತಾ ಇದ್ದೀನಿ. ಸ್ವಲ್ಪ ಇಲ್ಲ ಎಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಬರೋಣ. ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡೋಣ. ಈ ಥರ ಬೆಳ್ಳುಳ್ಳಿ, ಈರುಳ್ಳಿ, ಬೇಳೆ ಎಲ್ಲ ಸ್ಮ್ಯಾಶ್ ಆಗಲಿ. ಲೈಟಾಗಿ ಸ್ಮ್ಯಾಶ್ ಆದರೆ ಸಾಕು. ನುಣ್ಣಗೆ ಸ್ಮ್ಯಾಶ್ ಮಾಡಬೇಕಂತ ಏನಿಲ್ಲ. ಒಟ್ಟಲ್ಲಿ ಬೇಳೆ ಎಲ್ಲ ಸ್ಮ್ಯಾಶ್ ಆಗಲಿ. ಇಷ್ಟಾದರೆ ಸಾಕು. ದಬ್ರಿನ ಇಟ್ಕೋತಾ ಇದ್ದೀನಿ ಸ್ಟವ್ ಮೇಲೆ. ಗ್ಯಾಸನ್ನು ನೋಡಿದ್ದೀನಿ. ಸ್ವಲ್ಪ ಆಯಿಲ್ನ ಹಾಕೋಣ. ನಾವಲ್ಲಿ ಆಯಿಲ್ ಬಳಸಿಲ್ಲ, ಇಲ್ಲೇ ಆಯಿಲ್ನ ಹಾಕ್ತಾ ಇದ್ದೀವಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಈ ಸಾಸಿವೆ, ಒಗ್ಗರಣೆ. ಸಾಸಿವೆ ಸಿಡಿತಿದ್ದಂಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆ. ನಂತರ ಸ್ಮ್ಯಾಶ್ ಮಾಡಿಟ್ಕೊಂಡಿರೋಂಥದ್ದನ್ನು ಜಾರನ್ನು ತೊಳೆದು ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಅದಾದರೆ ಸಾಕು. ನಮಗೆ ಸಾಂಬಾರು ನೋಡಿ, ನಮಗೆ ಸಾಂಬಾರು ಅದಕ್ಕೆ ಮಾಡ್ಕೊಳ್ಳೋಣ. ನಮಗೆ ಇಷ್ಟದ ಬೇಕು. ತುಂಬ ಗಟ್ಟಿ ಇಷ್ಟಪಡೋರು ಗಟ್ಟಿಗೆ, ಇಲ್ಲ ತೆಳು ಇಷ್ಟಪಡೋರು ತೆಳುಗೆ ಮಾಡ್ಕೊಬೋದು. ಈ ಅದ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನನಗೆ ಗಟ್ಟಿಯಾಗಿದೆ, ಒಂಚೂರು ನೀರು ಹಾಕ್ಕೊತೀನಿ. ರುಚಿ ಕಡಿಮೆ ಇತ್ತು ಹಾಕಿದ್ದೀನಿ. ಇದು ತೆಗೆಯೋಣ. ಈ ರೀತಿ ಸರ್ವ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಶಪ್ಪು ರೆಸಿಪಿ.